10 ದಿನ ಗೈಸ್ ಲಿಟ್ರಲಿ ನನ್ನ ಕೈಲಿ ಸಸ್ಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಬರೀ ತಾಯಿ ಫುಡ್ ತಿಂದು ನಾಲಿಗೆಲ್ಲ ಬೇಸತ್ತೋಗಿದೆ. ಇದಕ್ಕೆ ಮುಂಚೆ 2-3 ಇಂಡಿಯನ್ ರೆಸ್ಟೋರೆಂಟಲ್ಲಿ ಟ್ರೈ ಮಾಡು, ಅಲ್ಲೇ ಪರವಾಗಿಲ್ಲ ಅನ್ಸ್ಬಿಡ್ತು. ಅಷ್ಟೇನು ಅಷ್ಟು ಇಷ್ಟ ಆಗಿಲ್ಲ ನನಗಂತೂ. ಇಲ್ಲಿ ನಿಂತಿರ್ತೀವಿ, ಕಮಿಂಗ್ ಅಂತಾರೆ, ವಾಪಸ್ ಆ ಕಡೆ ಹೋಗ್ತೀವಿ, ಹಲೋ ಅಂತ ಹೇಳ್ತಾರೆ, ಇನ್ನೂ ಸ್ವಲ್ಪ ಹೌ ಮಚ್, ಬರೀ ಇದೇ ಇದೆ ಈ ಬೀಚ್ ರೋಡ್ ಫುಲ್ಲು. ಫುಡ್ ಬ್ಲಾಗರ್ಸು ಪಟಾಯಲ್ಲಿ ಏನು ಮಾಡೋದು ಬಂದ ಮೇಲೆ ನಮಗಂತೂ ಅರ್ಥ ಆಯಿತು. ಪಟಾಯ ಇರೋದು ಫುಡ್ ಬ್ಲಾಗರ್ಸಿಗೋಸ್ಕರ ಅಲ್ಲ, ಅದು ಬೇರೆ ಬ್ಲಾಗರ್ಸಿಗೋಸ್ಕರ. ಎಲ್ಲರೂ ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ದು. ಪಟಾಯ ಫುಡ್ ಬ್ಲಾಗರ್ಸು ಪಟಾಯಲ್ಲಿ ಏನು ಮಾಡೋದು ಬಂದ ಮೇಲೆ ನಮಗಂತೂ ಅರ್ಥ ಆಯಿತು. ಪಟಾಯ ಇರೋದು ಫುಡ್ ಬ್ಲಾಗರ್ಸಿಗೋಸ್ಕರ ಅಲ್ಲ, ಅದು ಬೇರೆ ಬ್ಲಾಗರ್ಸಿಗೋಸ್ಕರ. ಒಳಗೋಗಿ ಬಂದರೆ ಅಂತೂ ಫುಡ್ ರಿಲೇಟೆಡ್ ಜಾಸ್ತಿ ಐಟಮ್ಸ್ಗಳೇ ಇಲ್ಲ. ಕಮಾಯ್ ಇಷ್ಟೇ ಪಟಾಯ. ಚಿಲ್ ಮಾಡಬೇಕು, ಎಂಜಾಯ್ ಮಾಡಬೇಕಂದ್ರೆ ಪಟಾಯಾಗಿ ಬರ್ಬೋದು. ಫುಡ್ಡು ನಾರ್ಮಲ್ಲು. ಓವರ್ ಎಕ್ಸ್ಪ್ಲೋರ್ ಮಾಡಬೇಕು ಫುಡ್ಗೆ ಬಗ್ಗೆ ಅಂದರೆ ನೀವು ಜಸ್ಟ್ ಬ್ಯಾಂಕಾಕ್ ಆರ್ ಫುಕೆಟು ಬೆಸ್ಟ್ ಅಂತಲೇ ಹೇಳ್ತೀನಿ. ಬ್ಯಾಂಕಾಕೇ ಭಾರಿ ಆಗೋಯ್ತು ನಿಮಗೆ. ಫುಡ್ ಬ್ಲಾಗರ್ಸ್ ಬರ್ತೀರಾ ಅಂದರೆ ಬ್ಯಾಂಕಾಕ್ ಮಾತ್ರ ಸಜೆಸ್ಟ್ ಮಾಡ್ತೀನಿ. ಇಲ್ಲ ಬೇರೆದಕ್ಕೆ ಬರ್ತೀರಾ ಅಂದರೆ ನೀವು ಪಟಾಯಾಗೆ ಬರ್ಬೋದು. ನಾವು ಬಂದ್ವಿ, ಬಟ್ ನಮಗೇನು ಅಷ್ಟು ಇದಾಗಿಲ್ಲ. ವಾಕಿಂಗ್ ಸ್ಟ್ರೀಟ್ ಒಳಗೆ ಹೋದ್ವಿ, ಅದು ಸ್ಟಾರ್ಟ್ ಆಗೋದೇ ರಾತ್ರಿ 10 ಗಂಟೆ ಮೇಲೆ ಅಂತ ಹೇಳ್ಬಿಟ್ರು. ಸ್ವಲ್ಪ ಜಾಸ್ತಿ ಚೆನ್ನಾಗಿರ್ಬೇಕಂದ್ರೆ 10 ಗಂಟೆಯಿಂದ ರಾತ್ರಿ 2 ಗಂಟೆ 3 ಗಂಟೆ ತನಕ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆ ಟೈಮ್ ವಿಸಿಟ್ ಮಾಡಿ ಅಂದ್ಬಿಟ್ರು. ಸೊ ವಾಪಸ್ ಬೀಚ್ ರೋಡ್ಗೆ ಬಂದ್ಬಿಟ್ಟು ಹೊಟ್ಟೆ ಹಸಿವು ಸಿಕ್ಕಾಪಟ್ಟೆ. ಬೆಳಿಗ್ಗೆ ತಿಂದಿದ್ದು ಅದಾದಮೇಲೆ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ನೋಡಿದ್ವಿ. ಸೊ ತಿನ್ನೋಣ ಅಂದ್ಬಿಟ್ಟು ಒಳಗೆ ಬಂದ್ವಿ. ಸಮೋಸಾನೇ ತಿಂತಿದ್ವಿ ಒಂದು 2-3 ಇಂಡಿಯನ್ ರೆಸ್ಟೋರೆಂಟಲ್ಲಿ. ಸೊ ಇಲ್ಲೊಂದು ಪಕೋಡ ಹೇಳಿ ಟ್ರೈ ಮಾಡೋಣ ಹೇಗಿದೆ ಅಂತ ಪಕೋಡ ಆರ್ಡರ್ ಮಾಡಿದ್ವಿ. ನಂತರ ರೋಟಿ ಜೊತೆಗೆ ಒಂದು ಚಿಕನ್ ಟಿಕ್ಕಾ ಮಸಾಲ ಚೆನ್ನಾಗಿದೆ ಅಂತ ಮೇಡಮ್ ಹೇಳಿದ್ದಾರೆ. ನೋಡೋಣ ಅವರು ಟೇಸ್ಟ್ ಹೇಗಿದೆ ಅಂತ. ಸೊ ಬನ್ನಿ. ಹೋಟೆಲ್ ಹೆಸರು ತಂದೂರಿಯನ್ ದೋಸೆ. ನಮ್ಮ ಬೆಂಗಳೂರಲ್ಲಿ ತಂದೂರಿ ದೋಸೆ ಎರಡೂ ಒಂದು ಜಾಗದಲ್ಲಿ ದೇವರಣೆಗೆ ಸಿಗಲ್ಲ. ಎರಡನ್ನೂ ಕಂಬೈನ್ ಮಾಡ್ಬಿಟ್ಟು ಇಂಡಿಯನ್ ರೆಸ್ಟೋರೆಂಟ್ ಅಂತ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಐಟಮ್ ಪ್ರತಿಯೊಂದು ಸೆಲ್ ಮಾಡಿಕೊಂಡು ಬರ್ತಾಯಿದ್ರೆ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾರೆ, ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೋ. ಆಹಾ, ಆಫ್ಟರ್ 10 days you are seeing this. And this is the chutney. Okay, done. Oh my god. ಬೆಂಗಳೂರಲ್ಲಿ ನಾವು ಮೂಸ್ ಕೂಡ ನೋಡೋಣ ನಾನು, ಬಟ್ ಇಲ್ಲಿ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗಂತೂ. ಬರೀ ಮೆಣಸಿನ್ಕಾಯಿನ ಲೈಟಾಗಿ ಆ ಬಜ್ಜಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಡಿಪ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ನನಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಇಂಡಿಯನ್ ಫುಡ್ ಬೇಕು ಅಂತ ಇದೆ. ಇದರಲ್ಲಿ ನಿಮಗೆ ಈರುಳ್ಳಿ, ಮೆಣಸಿನಕಾಯಿ, ನಾರ್ಮಲ್ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದಾಳೆ, ಬಟ್ ಆದರೂ ತಿಂತೀವಿ ನಾವಂತೂ. ಪನ್ನೀರಿದೆ, ಎಲ್ಲ ಮಿಕ್ಸು, ಕ್ಯಾಪ್ಸಿಕಮ್, ಯಾವುದ್ಯಾವುದು ತರಕಾರಿ ಕಟ್ ಮಾಡಿಬಿಟ್ಟು ಎಸಿಟ್ಟಿರ್ತಾರೋ ಅದನ್ನೆಲ್ಲ ತೊಗೊಂಡು ಡಿಪ್ ಮಾಡಿಬಿಟ್ಟು ಹಾಕ್ಕೊಟ್ಬಿಟ್ಟಿದ್ದಾರೆ. ಲಿಟ್ರಲಿ ಹಂಗೆ ಇದೆ, ಆ ಥರ ನೋಡಿ. ಬಟ್ಟು ಫಾರಿನ್ ಬರೋರಿಗೆ ಫೀಲ್ ಆಗುತ್ತೆ ಇಂಡಿಯನ್ ಫುಡ್ ಈಸ್ ಗ್ರೇಟ್ ಅಂತ. ಅಲ್ಲಿರೋಬೇಕಾದ್ರೆ ನಾನು ನಾರ್ತ್ ಇಂಡಿಯನ್ ಸೈಡು ನೋಡಲ್ಲ, ಬಟ್ ಇಲ್ಲಿ ತಿನ್ನಲೇಬೇಕು. ಹೇಗಿದೆ ಅಂತ ನೋಡಿ. ಈರುಳ್ಳಿ ಬಜ್ಜಿ ಥರನೇ. ನೆಕ್ಸ್ಟು ಪನ್ನೀರು ಮತ್ತು ಮೆಣಸಿನಕಾಯಿ. ಇದು ನೋಡಿದ ತಕ್ಷಣ ನೀವು ಟೆಂಪ್ಟ್ ಆಗೋದು. ಟೇಸ್ಟ್ ಮಾಡೋಣ. ಆಹಾ, ಖಾರ ಜಾಸ್ತಿನೇ ಇದೆ, ಬಟ್ ಖುಷಿ ಆಗ್ತಾಯಿದೆ. 10 ದಿನ ಗೈಸ್ ಲಿಟ್ರಲಿ ನನ್ನ ಕೈಲಿ ಸಸ್ಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಬರೀ ತಾಯಿ ಫುಡ್ ತಿಂದು ನಾಲಿಗೆಲ್ಲ ಬೇಸತ್ತೋಗಿದೆ. ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಆ ಚಟ್ನಿ ಜೊತೆಗೆ ತೊಗೊಂಡು ಸೂಪರ್. ಬಸ್ಸು 120 ಬಾಟು, 250 ರೂಪಾಯಿ ಈ ಐಟಮ್ಗಳಿಗೆ. 10 ರೂಪಾಯಿ 20 ರೂಪಾಯಿಗೆ ಸಿಗೋವಂಥದ್ದು. ಬಟ್ ಇಲ್ಲಿ ನಮ್ಮ ಕಣ್ಣು ಮುಂದೆ ಸಿಗೋದೇ ಏನೋ ಒಂಥರ ಖುಷಿ. ಇಂಡಿಯನ್ ರೆಸ್ಟೋರೆಂಟು ಪಟಾಯ ಕ್ರಾಬಿಲ್ ಸುಮಾರಿದೆ. ನೀವು ಬ್ಯಾಂಕಾಕ್ ಕಂಪೇರ್ ಮಾಡಿದ್ರೆ ಇಲ್ಲೇ ಸ್ವಲ್ಪ ಜಾಸ್ತಿ ಇರೋದು. ಬಸ್ ರೋಟಿ ಬರಲಿ, ಆ ಗ್ರೇವಿ ಬರಲಿ, ಅದನ್ನು ತಿನ್ನೋಣ. ರೋಟಿ ಬಂತು, ನಾವು ಇಂಡಿಯಾಗೆ ಬಂದ್ಬಿಟ್ವಿ ಗುರು, ಹಂಗೆ ಫೀಲ್ ನನಗಂತೂ. 2 ರೋಟಿ ಬರ್ತಾಯಿದೆ. ನಾನು ಚಿಕನ್ ಟಿಕ್ಕಾ ಹೇಳಿದೆ, ಅವ್ರನ್ನೇ ಕೇಳಿದೆ
ಮೋಸ್ಟ್ಲಿ ನೀವು ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ಏನು ಸ್ಪೆಷಲ್ ಅಂತ ಅವ್ರನ್ನ ಕೇಳೋಕೆ ಹೋಗ್ಬಿಡಿ, ಬಿಕಾಸ್ ಅವ್ರ ಕಿಚನಲ್ಲಿ ಯಾವ್ದು ಈಸಿಯಾಗಿ ಮಾಡೋಕ್ಕಾಗುತ್ತೋ ಐಟಮ್ನ ಹೇಳ್ಬಿಡ್ತಾರೆ. ಇದು ಫ್ಯಾಕ್ಟ್. ನಿಜವಾಗ್ಲೂ ಚಿಕನ್ ಟಿಕ್ಕಾ ಮಸಾಲ ಕೊಟ್ಟಿದ್ದಾರೆ, ಬಟ್ ತುಂಬ ಕಡಿಮೆ. ರೋಟಿ ತಗೊಂಡು ಬಿಸಿ 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 ಚಿಕನ್ ಟಿಕ್ಕಾ ಮಸಾಲ, ಟೊಮೆಟೊ ಗ್ರೇವಿ. ಇದು ಲಿಟ್ರಲಿ ಹಂಗೆ ಇದೆ. ಈ ರೆಸ್ಟೋರೆಂಟಿಗೆ ಬಂದಮೇಲೆ ಅನಿಸಿದ್ದು ಒಂದೇ, ಈ ಪಟಾಯಾಗೆ ಹೋಯ್ತೀವಿ ಅಂದರೆ ಹೇಳ್ತಾರಲ್ಲ, ಗುಡ್ ಬಾಯ್ಸ್ ಗೋಸ್ ಟು ಹೆವೆನ್, ಬ್ಯಾಂಕಾಕ್ ಗೋಸ್ ಟು ಪಟಾಯ ಏನೋ ಹೇಳ್ತಾರಲ್ಲ. ಬಟ್ ನಾವು ಗುಡ್ ಬಾಯ್ಸು ಕೇಮ್ ಟು ಇಂಡಿಯನ್ ರೆಸ್ಟೋರೆಂಟು. ಲಿಟ್ರಲಿ ನನಗೆ ಅದೇ ಬೇಕಿತ್ತು. ಈ ಪಟಾಯ ಗಿಟಾಯ ಏನಷ್ಟು ಮಜಾ ಇಲ್ಲ. ಮಜಾ ಇದೆ. ಸ್ವರ್ಗ ಗುರು, ಇದು ಸ್ವರ್ಗ. ಲಿಟ್ರಲಿ ಐ ಆಮ್ ಎಂಜಾಯಿಂಗ್. ಥ್ಯಾಂಕ್ ಯು. ಮಜಾ ಇದೆ. ಖಾಲಿ ಮಾಡ್ಬಿಟ್ಟು ರೈಸ್ ಗೀಸ್ ಹೇಳ್ತೀರಿ. ಪಾಪ ನಮ್ಮ ಫ್ರೆಂಡ್ ಕ್ಯಾಮ್ರಾ ಹಿಡ್ತೀವಿ, ಅವ್ನು ಸಿಕ್ಕಾಪಟ್ಟೆ ಟೆಂಪ್ಟ್ ಆಗ್ತೀವಿ, ಅವ್ನು ತಿನ್ನಲೇಬೇಕು ಅಂತ. ಅವ್ನು ತಿಂದು ನಾನು ರೈಸ್ ಇಸ್ಕೊಂಡು ನಿಮಗೆ ಸಿಗ್ತೀನಿ. ಲಾಸ್ಟ್ ರೈಸ್ ಎಗ್ ಬಿರಿಯಾನಿ ತಿಂದು ಮುಗಿಸೋಣ ಅಂತ ಆಲ್ರೆಡಿ 4 ರೋಟಿ ಹೇಳಿದ್ರಲ್ಲಿ 2 ಫುಲ್ ಆಗಿಬಿಡ್ತು ನನಗಂತೂ. ಎಗ್ ಬಿರಿಯಾನಿ ಹೇಳಿದ್ದೀನಿ 190 ಬಾಟು, ಅಂದರೆ ಎಷ್ಟಾಯಿತು? 380, 400, 400 ಬಾಟು. ಪರವಾಗಿಲ್ಲ. ಬಾಸ್ಮತಿ ರೈಸೇ ಇಲ್ಲಿ ಎಲ್ಲೇ ಬಂದರೂ 2 ಮೊಟ್ಟೆ ಹಾಕಿ ಮಾಡಿ ಕೊಟ್ಟಿದ್ದಾರೆ. ಆಹಾ, ಬಿರಿಯಾನಿ ಇನ್ ದ ಸೆನ್ಸ್ ನಮ್ಮೂರ ಥರ ಮಾಡಿ ದಮ್ ಹಾಕಿಡೋ ಥರ ಇರಲ್ಲ. ಜಸ್ಟ್ ವೈಟ್ ರೈಸ್ ಜೊತೆ ಆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಟಾಸ್ ಮಾಡಿಬಿಟ್ಟು ಕೊಡ್ತಾರೆ. ಈ ಕಡೆಲ್ಲ ಸೇಮ್ ಅದೇ ಥರನೇ ಕೊಡೋದು. ಬಟ್ ಟೇಸ್ಟ್ ಡೀಸೆಂಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ. ಪರವಾಗಿಲ್ಲ, ಓಕೆ ಅಷ್ಟಕ್ಕಷ್ಟೇ ಅನಿಸ್ಬಿಡ್ತು. ಇಲ್ಲಂತೂ ನಾವು ಫುಡ್ ಯಾವುದೇ ಥರ ಇದ್ದರೂ ತಿಂತಾಯಿದ್ದೆ, ಬಟ್ ಇದು ಅದಕ್ಕಿಂತ ವರ್ಸ್ಟ್ ಇದೆ. ಇಷ್ಟು ತಿಂದ್ವಲ್ಲ, ಪಕೋಡಲ್ಲಿ ಕೊಟ್ಟಿರುವಂಥ ಕ್ಯಾಪ್ಸಿಕಮ್ ಬಜ್ಜಿ ಮಾತ್ರನೇ ನೆಕ್ಸ್ಟ್ ಲೆವೆಲ್ ನಮ್ಮೂರು ಫೀಲ್ ಅನಿಸಿದೆ. ಮಿಕ್ಕಿ ಇದು ಯಾವತ್ತು ತಿಂದರೂ ಅಷ್ಟಕ್ಕಷ್ಟೇ. ಉಪ್ಪೇ ಇಲ್ವಲ್ ಗುರು ಇದರಲ್ಲಂತೂ. ಈ ಥರ ಪಾಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಬೇರೆ ಕಡೆ ಬಂದು ಬೇರೆ ಕಂಟ್ರಿ ನಮ್ಮ ಇಂಡಿಯನ್ ಫುಡ್ ಟ್ರೈ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಸಿಕ್ಕಿರೋ ತಿನ್ಕೊಂಡು ಹೋಗಬೇಕು. ಬಟ್ ಓವರಾಲು ಒಂದು ಓಕೆ ಇಷ್ಟು ಪ್ಲೇಸೇ ಸುಮಾರಿದೆ. ನೀವು ಬಂದರೆ ಇದನ್ನು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಟ್ರೈ ಮಾಡಿ. ಇದಂತೂ ನಾನು ದೇವರೊಳಗೆ ಸಜೆಸ್ಟ್ ಮಾಡೋಕ್ಕೋಗಲ್ಲ. ಓಕೆನೇ. $640 ಬಾಟು, 1200, 1280, 1300, 1400, 1450 ರೂಪಾಯಿ. ಓಕೆ, ಬಟ್ ಪರವಾಗಿಲ್ಲ. ಬೆಳಿಗ್ಗೆ ಬಂದಿದ್ದ ಕೂಡಲೇ ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟು ಅಂತ. ವಿಲ್ ವೇಟ್, ನೋ ಪ್ರಾಬ್ಲಮ್. ಯು ಗೋ, ನೋ ಪ್ರಾಬ್ಲಮ್. ಬಂದಿದ್ದ ಕೂಡಲೇ ಹೊಟ್ಟೆ ಅಷ್ಟು ಆಗ್ತಿದೆ ಅಂದ್ಬಿಟ್ಟು ಬರ್ಗರ್ ಕಿಂಗ್ ಹೋದ್ವಿ. ಈಗ ನಾವು ಬ್ಯಾಂಕಾಕ್ ಬಂದಿದ ತಕ್ಷಣ ಮೆಕ್ಡೊನಾಲ್ಡ್ಸಲ್ಲಿ ತಿಂದ್ವಿ. ನೆಕ್ಸ್ಟ್ ಲೆವೆಲು, ಇಂಡಿಯಾಗೆ ಮುಟ್ಟಕ್ಕೂ ಆಗಲ್ಲ ಅಷ್ಟು ಟೇಸ್ಟಲ್ಲಿ ಅವರು ಮಾಡಿದರು. ನೋಡೋಕ್ಕೂ ಹಂಗಿತ್ತು, ಕ್ವಾಂಟಿಟಿನೂ ಹಂಗಿತ್ತು, ಟೇಸ್ಟ್ ವೈಸು ನೆಕ್ಸ್ಟ್ ಲೆವೆಲ್ ಇತ್ತು. KFCನೂ ಟ್ರೈ ಮಾಡಿದ್ವಿ, ಇಲ್ಲಿ ಫುಕೆಟಲ್ಲಿ ಟ್ರೈ ಮಾಡಿದ್ವಿ, ಅದು ತುಂಬ ಇಷ್ಟ ಆಯಿತು. ಸೊ ಬರ್ಗರ್ ಕಿಂಗು ಟ್ರೈ ಮಾಡೋಣ, ಇಲ್ಲಿ ಪಟಾಯಲ್ಲಿ ತಂದ್ಬಿಟ್ಟು ಹೋದ್ವಿ. ದರಿದ್ರ ಬರ್ಗರ್ ಕಿಂಗ್ ಅಂತಲೇ ಹೇಳ್ಬಿಡ್ಬೋದು. ಬಾಯಲ್ಲಿ ಇಡೋಕ್ಕಾಯ್ತಾ ಇಲ್ಲ. ಲಿಟ್ರಲಿ ನಾವು ಪೇ ಮಾಡಿದ್ದ ಅಮೌಂಟು 1000 ಬಾಟ್, 2200, 2300 ಆ ರೇಂಜ್ಗೆ ಆಯಿತು ಬಿಲ್ಲಂತೂ. ವರ್ಸ್ಟ್ ಹಾಗೇ ಇಟ್ಬಿಟ್ಟು ಬಂದ್ವಿ. ಸ್ವಲ್ಪ ಆದರೂ ತಿನ್ನಬೇಕಂತ ಅನಿಸ್ಬೇಕಲ್ಲ, ಒಂದು ಚೂರು ತಿನ್ನೋಕ್ಕನ್ಸಿಲ್ಲ. ಬಿಕಾಸ್ ಈ ಬರ್ಗರ್ ಕಿಂಗು ಈ ಬ್ಯಾಂಕಾಕ್ ಸೈಡಲ್ಲಿ ಜಾಸ್ತಿ ಅವ್ರು ಪ್ರಿಫರಬಲ್ ಮಾಡೋದು ಪೋರ್ಕು ಮತ್ತು ಬೀಫ್ ಬರ್ಗರ್ಸ್ ಮಾತ್ರನೇ. ಚಿಕನ್ನು ಸ್ವಲ್ಪ ಸಿಗುತ್ತೆ. ವೆಜ್ ಅಂದರೆ ಏನಂತ ಕೇಳ್ಬಿಡ್ತಾರೆ, ಅದೇ ಸ್ವಲ್ಪ ಶಾಕ್ ಆಗೋಗುತ್ತೆ ನಮಗಂತೂ. ಅದು ಬಿಟ್ಟರೆ ಪ್ಲೇಸಸ್ ನೋಡೋಕ್ಕೆ, ಚಿಲ್ ಮಾಡೋಕ್ಕೆ ಒಂದು ಬೆಸ್ಟ್ ಕಂಟ್ರಿ ಅಂತಲೇ ಹೇಳ್ಬಿಡೋದು ಥಾಯ್ಲ್ಯಾಂಡು. ಬನ್ನಿ ವಿಸಿಟ್ ಮಾಡಿ, ಖುಷಿ ಪಡ್ತೀರಾ. ಹೋದವ್ರು ಬರಲಿ, ಚೇಂಜ್ ಇಲ್ವಂತೆ.
ಫುಡ್ ಅಂತೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬರಬೇಕು. ದೇವರಣೆಗೆ ಒಳ್ಳೆ ಸಿಗಲ್ಲ. ನಮ್ಮನ್ನಂತೂ ಕಾಪಾಡದೆ 7-Eleven. ತಡಿಗೂ 7-Eleven ಇರುತ್ತೆ. ಅದೇ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇರೋದು. ಫ್ರೂಟ್ಸು, ಜ್ಯೂಸು, ಶೇಕ್ಸು, ಬಿಸ್ಕೆಟ್ ಅಂತ ಅದರಲ್ಲೇ ತೊಗೊಂಡು ನಮ್ಮನ್ನೇ ಡೇ ಓಡಿಸ್ಕೊಂಡು ಬರ್ತಾಯಿದ್ದೀವಿ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಅವರೇ ಬಂದ್ಬಿಟ್ರೆ ಆಮೇಲೆ ಓವರಾಲ್ ಆಗಿ ಹೇಳ್ತೀನಿ ನಾನು. ಯು ಕ್ಯಾನ್ 700. Done. Thank you. Thank you so much, sir. How is the food? You like it? Yeah, we like it, but you want to improve little more because it is not up to the mark. We like the pakoda was good, roti was good, but chicken tikka should be some spice more, and egg biryani was not at all good. Egg biryani. But chicken tikka masala is famous here. Okay, but egg biryani was not good. Okay, Thank you so much. thank you. ನಮ್ಮ ಫ್ರೆಂಡ್ ಅಲ್ಲೇ ಇದ್ದಾನೆ. ಹಂಗಿರಿ ಬ್ಯಾಗ್ ಎತ್ಕೊ ಬಂದ್ಬಿಡ್ತೀನಿ. ಫ್ಲೋಲ್ಲಿ ಹಂಗೆ ಬ್ಯಾಗ್ ಬಿಟ್ಟೋಗ್ಬಿಟ್ರೆ ಕಷ್ಟ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಪ್ಲೇಸಸ್ ನೋಡಬೇಕಂದ್ರೆ ಇಲ್ಲಿಗೆ ಬನ್ನಿ. ಪಟಾಯ ಆಗಲಿ, ಫುಕೆಟ್ ಆಗಲಿ, ಕ್ರ್ಯಾಬಿ ಆಗಲಿ. ಫುಡ್ಗೋಸ್ಕರ ಮಾತ್ರ ಬರ್ತೀನಿ ಅಂದರೆ ಬ್ಯಾಂಕಾಕ್ ಮಾತ್ರ ಸಾಕು ಗೈಸ್. ಅದು ಮುಗಿಸ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ನಾವು ಏನಕ್ಕೆ ಇದು ಪ್ಲ್ಯಾನ್ ಮಾಡಿದ್ವಿ, ಇಷ್ಟು ದೂರ ಬಂದ್ಬಿಟ್ವಿ, ಇನ್ನೊಂದು ಸಲ ಬರ್ತೀವಿ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಪ್ಲೇಸಸ್ ನೋಡ್ಕೊಂಡು ಹೋಗ್ಬೋಣ ಅಂತ ಇಲ್ಲಿಗೆ ಈ ಪಟಾಯ, ಫುಕೆಟ್ಟು, ಕ್ರ್ಯಾಬಿನ ಪ್ಲ್ಯಾನ್ ಮಾಡಿದ್ದು. ಬಟ್ ಓವರಾಲಿ ಈ ಟ್ರಿಪ್ ವಾಸ್ ಗುಡ್ಡು. ಬಟ್ ಫುಡ್ ವಾಸ್ ನಮ್ಮ ಟ್ರಿಪ್ಪಲ್ಲೇ ನಮ್ಮ ಇಂಡಿಯನ್ ಫುಡ್ ಅಷ್ಟು ಅಪ್ ಟು ದ ಮಾರ್ಕ್ ಸಿಗೋಲ್ಲ ನಮಗಂತೂ ಎಲ್ಲೂ. ಬ್ಯಾಂಕಾಕ್ ಫುಡ್ಡು, ತಾಯ್ ಫುಡ್ಡು ಡೆಡಿಕೇಟೆಡಾಗಿ ಟ್ರೈ ಮಾಡ್ತೀರಾ ಅಂದರೆ ಖಂಡಿತ ಬನ್ನಿ, ಗ್ಯಾರಂಟಿ ಇಷ್ಟಪಡ್ತೀರಾ. ಓಕೆ, ಈ ಜಾಗದ ಹೆಸರು ತಂದೂರಿಯನ್ ದೋಸಾಸು. ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಹುಡುಕ್ತಿದ್ರೆ ಬನ್ನಿ, ವಿಸಿಟ್ ಮಾಡಿ. ಶಿಷ್ಯ ಪಕ್ಕದಲ್ಲೇ ಇದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಜವಾಗ್ಲೂ ಒರಿಜಿನಲ್ ಹೇಳೋಕ್ಕಾಗ್ತಿಲ್ಲ. ಹಂಗಾದ್ರೆ ಓನರು ಪಕ್ಕದಲ್ಲೇ ಇದ್ದಾನೆ, ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಇಷ್ಟ, ಬರಬೇಡಿ. ಅಷ್ಟು ಅಪ್ ಟು ದ ಮಾರ್ಕ್ ಇಲ್ಲ. ಬನ್ನಿ ನಾವು ನೆಕ್ಸ್ಟು ಬೇರೆ ಜಾಗಕ್ಕೆ ಹೋಗಿ ಹೇಗಿದೆ ಅಂತ ನೋಡೋಣ.